ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಶಿವು ಯೂಟ್ಯೂಬ್ ಚಾನಲ್. ಹಳೆ ವಿಡಿಯೋ ನೋಡಿರೋರಿಗೆ ಈ ವಿಡಿಯೋ ಏನು ಅಂತ ಅರ್ಥ ಆಗುತ್ತೆ. ನೋಡಿಲ್ದೇ ಇರೋರು ಪ್ಲೀಸ್ ನನ್ನ ಅಕೌಂಟ್ಗೆ ಹೋಗಿ ಒಂದ್ಸಲಿ ನೋಡ್ಕೊ ಬನ್ನಿ. ಹಳೆ ವಿಡಿಯೋದಲ್ಲೇ ನಾನು ಆಲ್ರೆಡಿ ಹೇಳಿದ್ದೆ ನಾವು ಫೈನಲಿಗೆ ಬಂದಿದ್ದೀವಿ ಅಂತ. ಈಗ ಫೈನಲಲ್ಲಿ ಗೆದ್ವಾ ಸೋತ್ವಾ ಏನು ಅಂತ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ನಾವು ಒಂದು ಬಿಗ್ ರೇಂಜಲ್ಲಿ ಕೋಟೆಲ್ಲ ಎಕ್ಸ್ಟೆಂಡ್ ಮಾಡ್ಕೊಂಡು ಆಡೋಕ್ಕೆ ಶುರು ಮಾಡಿದ್ವಿ. ಅಲ್ಲಿ ನೋಡಿದ್ರೆ ಆಪೋಸಿಟ್ ಇರೋರೆಲ್ಲ ದೈತ್ಯಗಳು. ಅದರಲ್ಲಿ ಒಂದು ರೆಡಿ ಅನಕೊಂಡ ಕಣ್ರಿ. ಅನಕೊಂಡ ಬರೋ ಬಾಲ್ನೆಲ್ಲ ಅದೇ ಹಿಡಿತಿತ್ತು. ನಾವು ಆಗೋ ಈಗೋ ಮಾಡಿ ವಿನ್ನರ್ ಆಗೋ ಮೂಮೆಂಟ್ ತನಕ ಹೋಗಿ ರನ್ನರ್ ಅಪ್ ಆಗೋಗ್ಬಿಟ್ವಿ ಕಣ್ರಿ. ವಿನ್ನರೋ ರನ್ನರೋ ಒಟ್ಟಿನಲ್ಲಿ ಗೆದ್ವಾ ಕಪ್ ಗೆದ್ವಾ ಅದೇ ನಮಗೆ ಬೇಕಾಗಿದ್ದಿದ್ದು. ಆಪೋಸಿಟಲ್ಲಿರೋರು ಒಬ್ರು ಹೇಳಿದ್ರಂತೆ, ಆಂಟಿದಿರ ಕೈಲಿ ಏನು ಮಾಡೋಕ್ಕಾಗಲ್ಲ, ಬರೀ ಮುದ್ದೆ ತೊಳ್ಸೋದಷ್ಟೇ ಅವ್ರ ಕೆಲಸ, ಬೇರೆ ಏನೂ ಆಡೋಕ್ಕಾಗಲ್ಲ ಅಂತ. ನಾವು ಮುದ್ದೆಗೂ ಸೈ ಕೆಲಸಕ್ಕೂ ಸೈ ಬಾಲ್ ಆಡೋಕ್ಕೂ ಸೈ ಅಂತ ಅವ್ರಿಗೆ ಮಕ್ಕು ಕೊಡ್ದಂಗೆ ತೋರಿಸ್ಬಿಟ್ವಿ. ಸರಿ, ನಾನು ಇನ್ನೇನು ಕಪ್ ಗೆದ್ದಿರೋ ಖುಷಿಗೆ ಕಪ್ಗೆಲ್ಲ ಮುತ್ತೆಲ್ಲ ಇಟ್ಟಾಕ್ಬಿಟ್ಟೆ. ಅದಾದ 2 ದಿನಕ್ಕೆ ನಮ್ಮ ಆಫೀಸಲ್ಲಿ ಪೂಜೆ ಇಟ್ಕೊಂಡಿದ್ರು. ಪೂಜೆ ಜೊತೆಗೆ ಟ್ರೆಡಿಷನಲ್ ಆಗಿ ಎಲ್ಲರಿಗೂ ರೆಡಿಯಾಗಿ ಬನ್ನಿ ಅಂತಲೂ ಹೇಳಿದರು. ನಾವು ಇದೇ ಚಾನ್ಸ್ ಅಂದ್ಬಿಟ್ಟು ಚೆನ್ನಾಗಿ ರೆಡಿಯಾಗಿ ಹೊರಟಿದ್ವಿ. ಅವರು ಗೆದ್ದಿರೋರಿಗೆಲ್ಲ ಮೆಡಲ್ಲು, ಸರ್ಟಿಫಿಕೇಟು, ಕ್ಯಾಶ್ ಪ್ರೈಸು ಮತ್ತು ಗಿಫ್ಟ್ ಅಂತೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ನನಗಿದನ್ನೆಲ್ಲ ನೋಡಿ ಧಾರಾಕಾರ ಕಣ್ಣೀರು ಹರಿಯೋಕ್ಕೆ ಶುರುವಾಗ್ಬಿಟ್ಟಿತ್ತು. ನನ್ನ ಪಕ್ಕದಲ್ಲಿರೋಳು ಓವರಾಗಿ ಕಣ್ಣೀರೆಲ್ಲ ಹಾಕ್ಬೇಡ, ಮೇಕಪ್ ಎಲ್ಲ ಹೊಟ್ಟೈತದೆ ಅಂತ ಅಂದ್ಲು. ನಾನು ಹೌದಲ್ವೇ, ಜಾಸ್ತಿ ಹತ್ಬಿಟ್ರೆ ಮೇಕಪ್ ಎಲ್ಲ ಹೋಗ್ಬಿಟ್ರೆ ಆಮೇಲೆ ಫೋಟೋದಲ್ಲೆಲ್ಲ ಚೆನ್ನಾಗಿ ಬರಲ್ಲ ಅಂತ ಅಂದ್ಬಿಟ್ಟು ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಅವ್ರು ಕೊಟ್ಟಿರೋ ಸರ್ಟಿಫಿಕೇಟು, ಮೆಡಲ್ಲು, ಕಪ್ಪು ಎಲ್ಲನೂ ಈಸ್ಕೊಂಡು, ಹಾಗೆ ಕುಕ್ಕರು ಕೊಡ್ತಿದ್ರು ಅದನ್ನೂ ಈಸ್ಕೊಂಡು ಅದರಲ್ಲಿ ಬಿರಿಯಾನಿನ ಮನೆಗೆ ಹೋದ್ಮೇಲೆ ಮಾಡ್ಕೊಂಡು ತಿನ್ನುವ ಅಂತ ಅಂದ್ಬಿಟ್ಟು ಆ ಕಪ್ಪನ್ನು ಮತ್ತು ಮೆಡಲ್ಲು ಸರ್ಟಿಫಿಕೇಟು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ. ಅದು ನನ್ನ ಫಸ್ಟ್ ಕಪ್ ಅಲ್ವೇ, ಅದಕ್ಕೆ ಈ ಮಂಗನ ಕೈಲಿ ಮಾಣಿಕ್ಯ ಕೊಟ್ಟರೆ ಏನಾಯ್ತದೆ ಹೇಳ್ರಿ, ಹಿಂಗೆ ಆಗೋದು ನಮ್ಮ ಕೈ ಕೊಟ್ರು. ನಾವು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.